ನಮಸ್ಕಾರ, ನಾನ್ ನಿಮ್ಮ ಅಮರ್ನಾಥ್ ಗುರೂಜಿ. ದುಷ್ಟ ವಶೀಕರಣದಿಂದ ಆಚೆ ಬರೋದ್ ಹೆಂಗೆ ಅಂತ ಒಂದು ಕಮೆಂಟು, ಅಂದ್ರೆ ವಶೀಕರಣದಿಂದ ಆಚೆ ಬರೋದ್ ಹೆಂಗೆ ಅಂತ ಒಂದು ಕಮೆಂಟು. ನಾನ್ ಯಾಕೆ ದುಷ್ಟ ವಶೀಕರಣ ಅಂತೀನಿ ಅಂದ್ರೆ, ನೋಡಿ, ಒಳ್ಳೆ ಮನ್ಸಾರೆ, ಒಳ್ಳೆ ಮನ್ಸಿಂದ ಒಳ್ಳೇದಕ್ಕೋಸ್ಕರ ವಶೀಕರಣ ಮಾಡೋದು ಬೇರೆ. ಆದ್ರೆ ಕೆಟ್ಟ ಬುದ್ಧಿ ಇಟ್ಕೊಂಡು ಅಥವಾ ಕೆಟ್ಟದಾಗಿ ವಶೀಕರಣ ಮಾಡೋದು ತುಂಬಾ ಡೇಂಜರಸ್. ಮಾಟ ಮಂತ್ರಕ್ಕಿಂತ, ಬ್ಲಾಕ್ ಮ್ಯಾಜಿಕ್ ಗಿಂತ, ದೆವ್ವ ಭೂತ ಪ್ರೇತ ಪಿಶಾಚಾದಿಗಳಿಗಿಂತ ಬಹಳ ಕೆಟ್ಟ. ಓಕೆ, ಯಾಕಂದ್ರೆ ನಮಗ್ ಗೊತ್ತಿರುತ್ತೆ ನಾವು ತಪ್ಪು ಮಾಡ್ತಾ ಇದೀವಿ ಅಂತ, ಆದ್ರೂನು ನಮ್ ಕೈಯಲ್ಲಿ ಅದರಿಂದ ಆಚೆ ಬರುತ್ತೆ. ಎಸ್, ಆದ್ರೂನು ನಮ್ ಕೈಯಲ್ಲಿ ಅದರಿಂದ ಆಚೆ ಬರೋದಕ್ಕೆ ಆಗೋದೇ ಇಲ್ಲ. ಈ ರೀತಿ ದುಷ್ಟ ವಶೀಕರಣ, ದುಷ್ಟ ನೃಪವಶ್ಯಂ ಅಂತ ಕರಿತೇವೆ, ಆಯ್ತಾ? ಈ ರೀತಿ ಏನಾದ್ರು ಆದಾಗ ಅದರಿಂದ ಹೊರಗಡೆ ಬರೋದೇ. ಅದಕ್ಕೆ ತಂತ್ರ ಮಾರ್ಗದಲ್ಲಿ ಬೇಕಾದಷ್ಟು ದಾರಿಗಳಿದಾವೆ, ಅದನ್ನ ನಾವು ಮಾಡ್ಕೊಡ್ತೀವಿ. ಆದ್ರೆ ಫ್ರೀ ಆಗೋದಿಲ್ಲ, ದುಡ್ಡು ಖರ್ಚು. ಒಂದು ವೇಳೆ ನೀವೇ ಮಾಡ್ಕೊಳಂಗಿದ್ರೆ ಏನು ಇಲ್ಲ, ಇಂಥವ್ರ ಕಡೆಯಿಂದ ಇಂಥವ್ರಿಗೆ ನಾನು ವಶವಾಗ್ಬಿಟ್ಟಿದ್ದೀನಿ, ಅದರಿಂದ ನಾನು ಹೊರಗೆ ಬರ್ತಿದ್ದೀನಿ, ಇಂಥವ್ರಿಗೆ ವಶವಾಗಿದ್ದೀನಿ, ಅದರಿಂದ ಹೊರಗೆ ಬರ್ತಿದ್ದೀನಿ ಅಂತೇಳಿ 108 ಸರಿ ಬರೆಯೋದ್ರಿ. ದಿನ 108 ಸರಿ ಬರೀರಿ, ದಿನ 108 ದಿನ ಬರೀರಿ. ಅದೆಂತ ಸಂಬಂಧದಲ್ಲಿದ್ರು ನೀವು ಆಚೆ ಬಂದ್ಬಿಡ್ತೀರಾ, ನಿಮಗೆ ಒಳ್ಳೇದಾಗತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದು ನಂಬುತ್ತೆ. ಅದು ನಂಬುದ ಮೇಲೆ ನೀವು ಖಂಡಿತ ಚೆನ್ನಾಗಿರ್ತೀರ ಅಲ್ವಾ? ಒಳ್ಳೇದಾಗ್ಲಿ, ಪ್ರಯತ್ನ ಮಾಡಿ ನೋಡಿ. ನನ್ನಿಂದ ತುಂಬಾ ಜನಕ್ಕೆ ಪ್ರಯತ್ನ ಒಳ್ಳೇದಾಗಿದೆ ಅಂತ ನನ್ಗೆ ಗೊತ್ತು. ಆದ್ರೆ ಯಾವ್ದೇ ಕಾರಣಕ್ಕೂ ಇದನ್ನ ನಿಮ್ವರೆಗೂ ಇಟ್ಕೊಳ್ತೀರಾ, ಹಂಚ್ತಾ ಹೋಗ್ರಿ, ಫಾಲೋ ಮಾಡ್ರಿ, ನಮ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ ಜೊತೆಲಿ ಸೇರಿರಿ. ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರು, ಗುರುಗಳೇ ನಿಮ್ದು ಕಳ್ದೋಯ್ತು, ಮತ್ತೆ ಹುಡುಕ್ತೆ ನಾನ್ ಫಾಲೋ ಮಾಡಿರ್ಲಿಲ್ಲ ಅಂತ. ಆತರ ಮಾಡ್ಕೋಬೇಡಿ.